ಆನ್ 7th October 1950 ಯಾವಾಗ ಚೈನಾ ಬಂದು ಟಿಬೇಟ್ನ ಆಕ್ಯುಪೈ ಮಾಡ್ಕೊಳ್ಳುತ್ತೆ ಮತ್ತು ಟಿಬೇಟ್ನ ಇನ್ವೇಡ್ ಮಾಡಿ ತನ್ನ ಹತೋಟಿಗೆ ತಗೊಳುತ್ತೆ. ಏನಕ್ಕೆ ಚೈನಾ ಬಂದು ಟಿಬೇಟ್ ಮೇಲೆ ಇನ್ವೇಡ್ ಮಾಡ್ತು? ಸೊ ಅಂಥದ್ದು ಏನಾಯಿತು ಚೈನಾ ಬಂದು ಟಿಬೇಟ್ ಮೇಲೆ ಇನ್ವೇಡ್ ಮಾಡೋವಂಥ ರೀಸನ್ ಆದರೂ ಏನು? ಮತ್ತು ಇದಕ್ಕಿಂತ ಮುಂಚೆ ಟಿಬೇಟ್ದು ಮತ್ತು ಚೈನಾದು ರಿಲೇಷನ್ ಹೆಂಗಿತ್ತು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಸೊ ಚೈನಾದು ಮತ್ತು ಟಿಬೇಟ್ದು ರಿಲೇಷನ್ ನೋಡೋ ಥರ ಇದ್ದರೆ, ಚೈನಾ ಮುಂಚೆಯಿಂದನೂ ಟಿಬೇಟ್ನ ಆಕ್ಯುಪೈ ಮಾಡ್ಕೊಬೇಕು ಅಂತಲೇ ತನ್ನ ಮೈಂಡಲ್ಲಿ ಆಲ್ರೆಡಿ ಫಿಕ್ಸ್ ಆಗಿತ್ತು. ಡ್ಯೂರಿಂಗ್ ದ ಟೈಮ್ಸ್ ಆಫ್ ಕ್ವಿಂಗ್ ಡೈನೆಸ್ಟಿ, ಚೈನೀಸ್ದೊಂದು ಎಂಪೈರ್ ಬಂದು ಕ್ವಿಂಗ್ ಡೈನೆಸ್ಟಿ ಅಂತ ಇತ್ತು. ಅದೇ ಟಿಬೇಟ್ ಸೈಡ್ ನೋಡೋ ಥರ ಇದ್ದರೆ ಟೋಟಲಿ 3 ಸಿಗ್ನಿಫಿಕೆನ್ಸ್ ಎಂಪೈರ್ ಕಾಣುತ್ತೆ. ಒಂದು ಬಂದು ಯೂಸಾಂಗ್ ಎಂಪೈರ್, ಇನ್ನೊಂದು ಬಂದು ಅಡಾಮ್ ಎಂಪೈರ್, ಇನ್ನೊಂದು ಬಂದು ಕಾಮ್ ಎಂಪೈರ್ ಅಂತ. ಸೊ ಯಾವಾಗ ಅದು ಕ್ವಿಂಗ್ ಎಂಪೈರ್ ವಿಚ್ ಬಿಲಾಂಗ್ಸ್ ಟು ಚೈನೀಸ್ ಲ್ಯಾಂಡ್, ಯಾವಾಗ ಬಂದು ಕ್ವಿಂಗ್ ಎಂಪೈರ್ ಬಂದು ಕಂಟಿನ್ಯೂಸ್ ಆಗಿ ಟಿಬೇಟಿನ ಈ 3 ಎಂಪೈರ್ ಮೇಲೆ ಕಂಟಿನ್ಯೂಸ್ ಆಗಿ ಅಟ್ಯಾಕ್ ಮಾಡ್ತಿರತ್ತೆ. ಸೊ ಆವಾಗ ಟಿಬೇಟಲ್ಲಿ ಇದ್ದಂಥ ಈ 3 ಎಂಪೈರ್, ಸೊ ಈ 3 ಎಂಪೈರು ಯೂನಿಫೈ ಆಗಿ ಅದಾಗದೆ ದ ಟಿಬೇಟಿಯನ್ ಎಂಪೈರ್ ಆಗಿ, ಸೊ ಯಾವಾಗ ಈ 3 ಎಂಪೈರ್ ಒಟ್ಟಿಗೆ ಯೂನಿಫೈ ಆಗುತ್ತೆ, ಸೊ ಆವಾಗ ದ ಚೈನೀಸ್ ಎಂಪೈರ್ ವಿಚ್ ವಾಸ್ ಆಲ್ಸೋ ಕಾಲ್ಡ್ ಆಸ್ ಕ್ವಿಂಗ್ ಎಂಪೈರ್ ಅಂತ ಏನಂತಾರಲ್ಲ, ಸೊ ಆ ಎಂಪೈರ್ ಪ್ರತಿಯೊಂದು ಅಟ್ಯಾಕ್ಗೂ ಇವರು ಒಂದು ಅದಕ್ಕಂತ ಉತ್ತರ ಕೂಡ ಕೊಡೋರು, ಅದಕ್ಕೆ ಕರೆಕ್ಟಾಗಿ ಒಂದು ರಿಟ್ಯಾಲಿಯೇಟ್ ಕೂಡ ಮಾಡೋರು. ಸೊ ಅದರಿಂದ ಎವ್ರಿ ಟೈಮ್ ಚೈನಾ ಟಿಬೇಟ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬರ್ತಿದ್ದಾಗಲೂ ದ ಟಿಬೇಟಿಯನ್ ಎಂಪೈರ್ ಸಸ್ಟೈನ್ ಮಾಡ್ಕೊಂಡು ಆರಾಮಾಗಿ ಅವ್ರ ಲ್ಯಾಂಡ್ನ ಅವರು ಡಿಫೆಂಡ್ ಮಾಡ್ಕೊತಿದ್ರು. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಚೈನಾ ಖುದ್ದಾಗಿ ಬಂದು ಟಿಬೇಟಿಯನ್ ಎಂಪೈರ್ಸ್ ಏನು ಯೂನಿಫೈಡ್ ಎಂಪೈರ್ ಆಗಿತ್ತಲ್ಲ, ಸೊ ಆ ಎಂಪೈರ್ ಹತ್ರ ಬಂದು ಟ್ರೀಟಿ ಕೂಡ ಸೈನ್ ಮಾಡ್ಕೊಳಕ್ಕೆ ಬರುತ್ತೆ. ಆ ಪೀಸ್ ಟ್ರೀಟಿ ಸೈನ್ ಮಾಡ್ತಿದ್ದಂಗೆ ಅಲ್ಲಿ ಚೈನಾದ ಒಂದು ಎಂಪೈರ್ ಏನು ಕ್ವಿಂಗ್ ಎಂಪೈರ್ ಅಂತ ಏನಿತ್ತಲ್ಲ ಅದು ಕಂಪ್ಲೀಟ್ಲಿ ವೀಕನ್ ಆಗ್ತಾ ಬರ್ತಿರತ್ತೆ. ಸೊ ಲೇಟರ್ ಚೆಂಗೀಸ್ ಖಾನಿನ ಮೊಮ್ಮಗ ದ ಗೋದಾನ್ ಖಾನ್ ಅನ್ನೋನು ಏನಿರ್ತಾನಲ್ಲ, ಅವನು ಬಂದು ದ ಕ್ವಿಂಗ್ ಎಂಪೈರ್ನ ಮತ್ತು ಟಿಬೇಟ್ ಎಂಪೈರ್ನ ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತಾನೆ. ಸೊ ಯಾವಾಗ ಟಿಬೇಟ್ ಮತ್ತು ಚೈನೀಸ್ ಎಂಪೈರ್ ಕಂಪ್ಲೀಟಾಗಿ ಬಂದು ಗೋಡಾನ್ ಖಾನ್ ಕೈಯಲ್ಲಿ ಬರುತ್ತಲ್ಲ, ಸೊ ಆವಾಗ ಗೋದಾನ್ ಖಾನ್ ಬಂದು ಟಿಬೇಟಿನ ಕಲ್ಚರು ಮತ್ತು ಅಲ್ಲಿ ಬುದ್ಧಿಸ್ಟ್ ಕಲ್ಚರ್, ಸೊ ಆ ಕಲ್ಚರ್ ಮೇಲೆ ಒಂದು ಸ್ವಲ್ಪ ಅವನಿಗೆ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಬುದ್ಧಿಸ್ಟ್ ಕಲ್ಚರ್ಸಿಂದ ಇವನಿಗೆ ಇನ್ಫ್ಲೂಯೆನ್ಸ್ ಆಗಿ ಸೊ ಇವನು ಟಿಬೇಟ್ಗೆ ಒಂದು ಸ್ವಲ್ಪ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಿರ್ತಾನೆ. ಸೊ ಆಫ್ಟರ್ ಫ್ಯೂ ಇಯರ್ಸ್ ಯಾವಾಗ ದ ಮಂಗೋಲ್ ಎಂಪೈರ್ ಕೂಡ ವೀಕನ್ ಆಗುತ್ತೆ, ಯಾವಾಗ ಬ್ರಿಟಿಷರ್ಸ್ ಬಂದ್ಬಿಟ್ಟು ಚೈನಾನ ಟಿಬೇಟ್ನ ಕ್ಯಾಪ್ಚರ್ ಮಾಡ್ಕೊಂಡು ಮತ್ತು ಅವ್ರ ಕೊಲನೈಸೇಷನ್ ರೂಲಲ್ಲಿ ಹಾಕೊಂಡು ಮತ್ತೆ ಅವ್ರು ಯಾವಾಗ ಫ್ರೀಡಮ್ ಕೊಡ್ತಾರಲ್ಲ, ಸೊ ಆವಾಗ ಟಿಬೇಟು ತನ್ನಂತಾನೇ ಒಂದು ಇಂಡಿಪೆಂಡೆಂಟ್ ದೇಶ ಅಂತ ಘೋಷಣೆ ಮಾಡುತ್ತೆ. ಇವನ್ ಚೈನಾ ಕೂಡ ತನ್ನಂತಾನು ಒಂದು ಇಂಡಿಪೆಂಡೆಂಟ್ ದೇಶ ಅಂತ ಘೋಷಣೆ ಮಾಡುತ್ತೆ. ಸೊ ಆ ಟೈಮಲ್ಲೇ ಶಿಮ್ಲಾ ಕನ್ವೆನ್ಷನ್ ಟೈಮಲ್ಲಿ ಸೊ ಬ್ರಿಟಿಷ್ ಎಂಪೈರ್ ಖುದ್ದಾಗಿ ನಿಂತು ಚೈನಾ ಮತ್ತು ಟಿಬೇಟಲ್ಲಿ ಏನೇನು ಇಲ್ಲಿವರೆಗೂ ಏನೇ ಪ್ರಾಬ್ಲಮ್ಸ್ ಆಗಿತ್ತಲ್ಲ ಅದನ್ನ ಒಂದು ರಿಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಚೈನಾ ಅದಕ್ಕೆ ಒಪ್ಪಲ್ಲ. ಚೈನಾಗೆ ಟಿಬೇಟ್ನ ಹೆಂಗಾರು ಮಾಡಿ ನಾವು ಕ್ಯಾಪ್ಚರ್ ಮಾಡ್ಕೊಳ್ಲೇಬೇಕು, ಅದನ್ನು ಮತೋಟಿಗೆ ತೊಗೊಳ್ಲೇಬೇಕು ಅಂತ ಆಲ್ರೆಡಿ ಫಿಕ್ಸ್ ಆಗಿ ಹೋಗಿರುತ್ತೆ. ಸೊ ಇದೆಲ್ಲ ಚೈನಾ ಹೆಂಗೆ ಕ್ಯಾಪ್ಚರ್ ಮಾಡ್ತು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ದ ದಲೈ ಲಾಮಾ ಅಂದರೆ ಯಾರು, ಸೊ ಅವ್ರನ್ನ ಏನಕ್ಕೆ ಎಡ್ಡಾಗ್ ಅಂತಾರೆ ಅನ್ನೋದು ತಿಳ್ಕೊಳ್ಳೋಣ ಬನ್ನಿ. ದಲೈ ಲಾಮಾ ಅಂದರೆ ಒಬ್ಬರು ಸ್ಪಿರಿಚುವಲ್ ಗುರು ಹೂ ಇಸ್ ಹೆಡ್ ಆಫ್ ದ ಟಿಬೇಟ್. ಸೊ ಈ ಥರ ಟೋಟಲಾಗಿ 14 ದಲೈ ಲಾಮಾಸ್ ಇರ್ತಾರೆ. ಸೊ ಒಬ್ಬೊಬ್ರು ಪೀರಿಯಡ್ ಆಗ್ತಿದ್ದಂಗೆ ಇನ್ನೊಬ್ರು ದಲೈ ಲಾಮಾ ಬರ್ತಿರ್ತಾರೆ. ಸೊ ಒಬ್ಬರು ದಲೈ ಲಾಮಾ ಎಕ್ಸ್ಪೈರ್ ಆಗ್ತಾರೆ. ಸೊ ಅದಾದಮೇಲೆ ಅಲ್ಲಿನ ಟಿಬೇಟಿಯನ್ ಜನ ಅದೇ ಥರ ಸೊ ಸೇಮ್ ಮೆಂಟಾಲಿಟಿ, ಯಾರಿಗೆ ಗಾಡ್ ಮೇಲೆ ಮತ್ತು ಯಾರಿಗೆ ದೇವರ ಮೇಲೆ ಒಂದು ಸ್ಪಿರಿಚುವಲ್ ಬಿಲೀಫ್ ಇರುತ್ತೆ ಮತ್ತು ಯಾರಿಗೆ ದೊಡ್ಡ ದೊಡ್ಡ ಜ್ಞಾನಿಗಳ ಮೈಂಡ್ ಸೆಟ್ ಇರುತ್ತಲ್ಲ, ಸೊ ಅಂಥವ್ರನ್ನ ಹುಡುಕ್ಬಿಟ್ಟು ಅವ್ರುಗಳನ್ನೇ ದಲೈ ಲಾಮಾ ಅಂತ ಮಾಡ್ತಿದ್ರು. ಸೊ ಯಾವಾಗ ಒಬ್ಬರು ದಲೈ ಲಾಮಾ ಪೀರಿಯಡ್ ಮುಗಿಯುತ್ತೆ, ಸೊ ಅದೇ ಥರ ಇನ್ನೊಬ್ರನ್ನ ಹುಡುಕ್ಬಿಟ್ಟು ಅವ್ರನ್ನ ದಲೈ ಲಾಮಾ ಅಂತ ಅಲ್ಲಿನ ಜನನೇ ಮಾಡೋರು. ಸೊ ಆ ಥರ ಆಗ್ತಾನೆ ಟೋಟಲಿ ಡ್ಯೂರಿಂಗ್ ದ ಟೈಮ್ ಆಫ್ 13th ದಲೈ ಲಾಮಾ ಚೈನಾ ಒಂದು ಪ್ಲ್ಯಾನ್ ಹಾಕತ್ತೆ ದಟ್ ಹೆಂಗಾರು ಮಾಡಿ ಟಿಬೇಟ್ನ ಇನ್ವೇಡ್ ಮಾಡಿ ತಮ್ಮ ಹತೋಟಿಗೆ ತೊಗೊಬೇಕು ಅಂತ. ಯಾವಾಗ 13th ದಲೈ ಲಾಮಾ ಪೀರಿಯಡ್ ಮುಗಿದು ಇನ್ನೇನು 14th ದಲೈ ಲಾಮಾ ಡ್ಯೂರಿಂಗ್ ದ ಏಜ್ ಆಫ್ 15 ಯಾವಾಗ ಇನ್ನೇನು ದಲೈ ಲಾಮಾ ಆಗಬೇಕು ಅನ್ನೋ ಟೈಮಲ್ಲೇ
ಚೈನಾ ಬಂದು ಡೈರೆಕ್ಟಾಗಿ ಟಿಬೇಟ್ ಮೇಲೆ ಆನ್ 7th October 1950 ಇನ್ವೇಷನ್ ಶುರು ಮಾಡುತ್ತೆ. ಸೊ ಚೈನಾ ಟೋಟಲಾಗಿ ಟಿಬೇಟ್ನ 3 ಕಡೆಯಿಂದನೂ ಅದನ್ನ ಕವರ್ ಮಾಡ್ಕೊಂಡು ಒಟ್ಟಿಗೆ ಚಾರ್ಜ್ ಮಾಡಿ ಟಿಬೇಟ್ ಒಳಗಡೆ ನುಗ್ಗಕ್ಕೆ ಶುರು ಮಾಡುತ್ತೆ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಸಿನಾರಿಯೋ ಆಗಿರುತ್ತೆ. ಅದು ಟಿಬೇಟ್ ಜನಕ್ಕೆ ಆಲ್ರೆಡಿ ಗೊತ್ತಾಗಿರುತ್ತೆ ದಟ್ ಚೈನಾ ಇಸ್ ಡೂಯಿಂಗ್ ಸಮಥಿಂಗ್ ಫಿಶಿ ಅಂತ. ಏನಕ್ಕೆ ಅಂತ ಅಂದರೆ ಒಂದು ಸ್ವಲ್ಪ ದಿನ ಅಥವಾ ಒಂದು ಸ್ವಲ್ಪ ತಿಂಗಳುಗಳ ಹಿಂದೆಯೇ ಒಂದು ಚೈನಾಯಿಂದ ದ 14th ದಲೈ ಲಾಮಾ ಅವರಿಗೆ ಒಂದು ಪತ್ರ ಬಂದಿರುತ್ತೆ ಶೇಟಿಂಗ್ ದಟ್ ನಮ್ಮಲ್ಲೊಂದು ಥಿಯೇಟರ್ನ ಶುರು ಮಾಡಿದ್ದೀವಿ. ಸೊ ಅದರಲ್ಲಿ ಒಂದು ಡ್ಯಾನ್ಸು ಮತ್ತು ಕಲ್ಚರ್ ಪರ್ಫಾರ್ಮೆನ್ಸ್ ಇರುತ್ತೆ, ನೀವು ಅದಕ್ಕೆ ದಯವಿಟ್ಟು ಬರಲೇಬೇಕು ಅಂತ ಚೈನಾ ಒಂದು ಆಫರಿಂಗ್ ಅಥವಾ ಒಂದು ಇನ್ವಿಟೇಷನ್ ಲೆಟರ್ನ ದ 14th ದಲೈ ಲಾಮಾ ಅವ್ರಿಗೆ ಕಳಿಸುತ್ತೆ. ಬಟ್ ಆದರೆ ಇದರಲ್ಲಿ ಒಂದು ಚಿಕ್ಕ ಕಂಡೀಷನ್ ಕೂಡ ಹಾಕಿರ್ತಾರೆ. ಸೊ ಆ ಕಂಡೀಷನ್ ಏನಪ್ಪ ಅಂತ ಅಂದರೆ, ನೀವು ಬರೋ ಟೈಮಲ್ಲಿ ನಿಮ್ಮ ಬಾಡಿ ಗಾರ್ಡ್ಸ್ನ ಮತ್ತು ನಿಮ್ಮ ರೆಪ್ರೆಸೆಂಟೇಟಿವ್ಸ್ನ ಯಾರು ಕರ್ಕೊಂಬರ್ಕೂಡ್ದು, ನೀವು ಒಬ್ಬರೇ ಬರಬೇಕು ಅಂತ ಕೂಡ ಚೈನಾ ಈ ಲೆಟರಲ್ಲಿ ಅಥವಾ ಈ ಇನ್ವಿಟೇಷನ್ ಕ್ಲಿಯರಾಗಿ ಮೆನ್ಷನ್ ಮಾಡಿರುತ್ತೆ. ಸೊ ಇದೆಲ್ಲ ಆಗಿ ಯಾವಾಗ ದಲೈ ಲಾಮಾ ಅವ್ರು ಇದನ್ನ ಓದ್ತಾರೆ, ಸೊ ಅವರಿಗೆ ಮತ್ತು ಅವ್ರ ರೆಪ್ರೆಸೆಂಟೇಟಿವ್ಸ್ಗೆ ಒಂದು ಸಣ್ಣ ಡೌಟ್ ಅನ್ನೋದು ಬರುತ್ತೆ. ಇವಾಗ ನಾವು ಅಲ್ಲೋದ್ರೆ ಒಂದು ನಮ್ಮನ್ನ ಸಾಯಿಸ್ಬೋದು, ಇಲ್ಲ ಅಂದರೆ ನಮ್ಮನ್ನ ಪ್ರಿಸನರ್ ಆಫ್ ವಾರ್ ಆಗಿ ತೊಗೊಬೋದು ಅಥವಾ ನಮ್ಮನ್ನೇ ಪ್ರಿಸನರ್ ಆಗಿ ತೊಗೊಬೋದು ಅನ್ಕೊತಿದ್ದಂಗೆ ಆನ್ 7th October 1950 ಸೊ ಯಾವಾಗ ಚೈನಾ ಬಂದು ತನ್ನ 3 ಕಡೆಯಿಂದ ಆರ್ಮಿನ ಸರೌಂಡ್ ಮಾಡ್ಕೊಂಡು ಟಿಬೇಟ್ ಒಳಗೆ ನುಗ್ಗಕ್ಕೆ ಶುರು ಮಾಡುತ್ತೆ. ಸೊ ಅಲ್ಲಿನ ಜನ ದ 14th ದಲೈ ಲಾಮಾ ಅವ್ರದ್ದು ಏನು ಪ್ಯಾಲೇಸ್ ಇತ್ತಲ್ಲ, ಆ ಪ್ಯಾಲೇಸಿನ 4 ಕಡೆನೂ ಸರೌಂಡ್ ಮಾಡ್ಕೊತಾರೆ. ಸೊ ಆವಾಗ ದ 14th ದಲೈ ಲಾಮಾ ಅಂಡರ್ ಕವರ್ ಆಗಿ ಒಬ್ಬರು ಚೈನೀಸ್ ಆರ್ಮಿಯ ಯೂನಿಫಾರ್ಮ್ ಹಾಕ್ಕೊಂಡು ಅವರು ಮತ್ತು ಅವ್ರ ಫ್ಯಾಮಿಲಿಯವರು ಸತತವಾಗಿ 14 days ಅವರು ಟ್ರಾವೆಲ್ ಮಾಡಿ, ಅದು ಡ್ಯೂರಿಂಗ್ ದ ನೈಟ್ ಟೈಮ್ಸ್ ಧರ್ಮಶಾಲಾ ರೆಫ್ಯೂಜಿಯಾಗಿ ಬರ್ತಾರೆ. ಸೊ ಇವತ್ತೂ ದ 14th ದಲೈ ಲಾಮಾ ಇಂಡಿಯಾದಲ್ಲಿರುವಂಥ ಧರ್ಮಶಾಲಲ್ಲಿ ಇವತ್ತು ರೆಫ್ಯೂಜಿ ಆಗಿದ್ದಾರೆ. ಸೊ ಇಷ್ಟೆಲ್ಲ ಆದಮೇಲೆ ಯಾವಾಗ ಚೈನಾ ಬಂದ್ಬಿಟ್ಟು ಟೋಟಲಿ ಟಿಬೇಟ್ನ ಕಂಟ್ರೋಲ್ ತೊಗೊಳುತ್ತೆ, ಬಟ್ ಆದರೆ ಅವ್ರಿಗೆ ದಲೈ ಲಾಮಾ ಒಬ್ರು ಸಿಕ್ಕಿಲ್ವಲ್ಲ ಅಂತ ಒಂದು ಕೋಪ ಅಥವಾ ಒಂದು ಅಗ್ರೆಷನ್ ಅನ್ನೋದಿರುತ್ತೆ. ಸೊ ಯಾವಾಗ ದಲೈ ಲಾಮಾ ಟಿಬೇಟಿಂದ ತಪ್ಪಿಸ್ಕೊಂಡು ಧರ್ಮಶಾಲಲ್ಲಿ ಇಂಡಿಯನ್ ಗೌರ್ಮೆಂಟ್ ಹತ್ರ ಒಂದು ಪರ್ಮಿಷನ್ ತೊಗೊಂಡು ರೆಫ್ಯೂಜಿಯಾಗಿ ಬರ್ತಾರಲ್ಲ, ಸೊ ಆವಾಗ ಚೈನೀಸ್ ಗೌರ್ಮೆಂಟ್ಗೆ ಒಂದು ಸ್ವಲ್ಪ ಹೊಟ್ಟೆ ಕಿಚ್ಚು, ಒಂದು ಸ್ವಲ್ಪ ಕೋಪ ಅನ್ನೋದು ಬರುತ್ತೆ ಇಂಡಿಯನ್ ಗೌರ್ಮೆಂಟ್ ಮೇಲೆ. ಬಿಕಾಸ್ ಅವ್ರನ್ನ ಹೆಂಗೆ ನೀವು ಒಳಗಡೆ ಬಿಟ್ಕೊಂಡ್ರಿ ಮತ್ತು ಅವ್ರನ್ನ ಹೆಂಗೆ ನೀವು ಪರ್ಮಿಷನ್ ತೊಗೊಂಡ್ರಿ ಅಂತ. ಸೊ ಇದಕ್ಕಿಂತ ಮುಂಚೆ ಇಂಡಿಯಾ ಮತ್ತು ಚೈನಾ ಒಂದು ಪಂಚಶೀಲ್ ಅಗ್ರಿಮೆಂಟ್ ಅನ್ನೋದು ಕೂಡ ಸೈನ್ ಮಾಡಿರ್ತಾರೆ. ಸೊ ಇದ್ರ ಪ್ರಕಾರ ಏನು ಮೆನ್ಷನ್ ಆಗಿರುತ್ತೆ ಅಂದರೆ, ಚೈನಾನು ಇಂಡಿಯಾ ಇಂಟರ್ನಲ್ ಇಶ್ಯೂಸ್ ಒಳಗಡೆ ಬರಲ್ಲ, ಮತ್ತು ಇಂಡಿಯಾ ಕೂಡ ಚೈನಾನ ಅಥವಾ ಇಂಟರ್ನಲ್ ಇಶ್ಯೂಗಳ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು ಮತ್ತು ಅದರೊಳಗಡೆ ತಲೆ ಹಾಕಬಾರ್ದು ಅಂತ. ಬಟ್ ಆದರೆ ನಮ್ಮ ಇಂಡಿಯಾ ಇವತ್ತೂ ಒಂದು ಪಾಲಿಸಿಯನ್ನು ಫಾಲೋ ಮಾಡುತ್ತೆ, ಅದೇ ಬಂದು ರೆಫ್ಯೂಜಿ ಪಾಲಿಸಿ. ಸೊ ಯಾರೇ ಆದಂಥವರು ಒಬ್ಬರು ಭಾರತದ ಹತ್ರ ಬಂದು ಶೆಲ್ಟರ್ಗೆ ಅಥವಾ ಒಂದು ಪ್ರೊಟೆಕ್ಷನ್ಗೆ ಅಂತ ಬಂದರೆ ಭಾರತ ಇವತ್ತರೆಗೂ ಯಾರಿಗೂ ಇಲ್ಲ ಅಂತ ಅಂದಿದ್ದೇ ಇಲ್ಲ. ಸೊ ಯಾವಾಗಲೂ ಯಾರೇ ಆದಂಥ ಒಬ್ಬರು ಪ್ರೊಟೆಕ್ಷನ್ಗೆ ಅಥವಾ ಶೆಲ್ಟರ್ಗೆ ಬಂದರೆ ಅವ್ರಿಗೆ ಭಾರತ ಪ್ರೊಟೆಕ್ಷನ್ ಮೇಲೆ ಶೆಲ್ಟರ್ ಕೊಟ್ಟಿದೆ. ಸೊ ಇತ್ತೀಚೆಗೆ ಒಂದು ರೀಸೆಂಟ್ ಎಕ್ಸಾಂಪಲ್ ಅಂತ ನಾವು ತೊಗೊಬೇಕಂದ್ರೆ, ಬಾಂಗ್ಲಾದೇಶಿನ ಫಾರ್ಮರ್ PM ಶೇಖ್ ಹಸೀನಾ ಅವರು ಕೂಡ ಭಾರತ ರೆಫ್ಯೂಜಿಯಾಗಿ ಅವರಿಗೆ ಪ್ರೊಟೆಕ್ಷನ್ ಮೇಲೆ ಶೆಲ್ಟರ್ ಕೊಟ್ಟಿತ್ತು. ಸೊ ಅದೇ ಥರ ಹಿಂದೆನೂ ಕೂಡ ದಲೈ ಲಾಮಾ ಅವರು ಕೂಡ ಧರ್ಮಶಾಲಲ್ಲಿ ಅವರಿಗೆ ಇರೋದಕ್ಕೆ ರೆಫ್ಯೂಜಿಯಾಗಿ ಒಂದು ಪರ್ಮಿಷನ್ ಕೊಟ್ಟಿತ್ತು. ಸೊ ಇದನ್ನು ಚೈನಾ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇಷ್ಟು ದಿನ ಏನೇನು ಫಾರಿನ್ ರಿಲೇಷನ್ಶಿಪ್ ಇತ್ತು ಇಂಡಿಯಾದು ಮತ್ತು ಚೈನಾದು, ಅಲ್ಲಿಂದ ಡಿಕ್ಲೈನ್ ಆಗೋಕ್ಕೆ ಶುರು ಆಯಿತು. ಸೊ ಆದಷ್ಟು ಚೈನಾದವರು ತಮ್ಮ ನರಿ ಬುದ್ಧಿನ ಅವ್ರು ತೋರ್ಸೋಕ್ಕೆ ಶುರು ಮಾಡಿದ್ರು. ಆವಾಗ ಕಾಲು ಕೆರ್ಕೊಂಡು ಜಗಳಕ್ಕೆ ಬರೋದು ಆ ಥರ ಎಲ್ಲ ಮಾಡೋಕ್ಕೆ ಆಲ್ರೆಡಿ ಚೈನಾ ಶುರು ಮಾಡಿಬಿಟ್ಟಿದ್ರು. ಚೈನಾ ಬಂದು ಭಾರತದ ಮೇಲೆ ಡೈರೆಕ್ಟಾಗಿ ಒಂದು ವಾರ್ ಕೂಡ ವೇಜ್ ಮಾಡುತ್ತೆ ಆನ್ 1962. ಸೊ ನಮ್ಮಲ್ಲಿ ಇದ್ದಂಥ ಒಂದು ಸ್ಮಾಲ್ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸಿಂದ ಭಾರತ ಆ ಯುದ್ಧನ ಸೋತಿ ಕಾಶ್ಮೀರಿನ ಕೆಲವು ಪಾರ್ಟ್ಸ್ಗಳನ್ನ ಚೈನಾ ಬಂದು ಆಕ್ಯುಪೈ ಮಾಡ್ಕೊಳತ್ತೆ. ಸೊ ಆ ಪಾರ್ಟ್ ಎಲ್ಲಿವರೆಗೂ ಬಂದು ಆಕ್ಯುಪೈ ಮಾಡ್ಕೊಂಡಿದೆಯಲ್ಲ, ಅದೇ ಇವತ್ತಿನ LAC ಆಗಿರೋದು, ದ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ. ಸೊ ಐ ಥಿಂಕ್ ಈ ಕಂಟೆಂಟ್ ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇದೇ ಥರ ಕಂಟೆಂಟ್ನ ಇನ್ನೂ ತೊಗೊಂಬರೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ಅಲ್ಲಿಗೂ ಟೇಕ್ ಕೇರ್. ಜೈ ಹಿಂದ್.